ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಇದೀಗ ಹಿನ್ನಡೆ ಆಗ್ತಿದ್ದೇನೆ ಅನ್ನೋ ಒಂದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದರೆ ಒಂದು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಗೆ ಒಂದು ಹಣ ಏನು ಬಿಡುಗಡೆ ಮಾಡ್ತಿತ್ತು, ಪ್ರತಿ ತಿಂಗಳು ಎಷ್ಟು ಜನಗಳು ಓಡಾಡಿದ್ದಾರೆ ಅನ್ನೋ ಬಗ್ಗೆ ಒಂದು ಹಣ ಬಿಡುಗಡೆ ಮಾಡುತ್ತೆ. ಆ ಒಂದು ಹಣ ಬಿಡುಗಡೆ ಮಾಡುವ ಪೈಕಿ ಈಗ ರಾಜ್ಯ ಸರ್ಕಾರ ಸುಮಾರು 1600 ಕೋಟಿಗೂ ಅಧಿಕ ಹಣ ಬಾಕಿ ಉಳಿಸ್ಕೊಡಿದೆ ಅಂತ ಹೌದು. ಯಾಕಂದರೆ 4 ನಿಗಮಗಳು ಅಂದರೆ ಒಂದು ಸಾರಿಗೆ ಇಲಾಖೆಗೆ ಒಂದು 4 ನಿಗಮಗಳು ಬರುವ ಕಾರಣದಿಂದ ಒಂದು 4 ನಿಗಮಗಳಿಗೆ ಒಟ್ಟಾರೆಯಾಗಿ 1600ಕ್ಕೂ ಹೆಚ್ಚು ಕೋಟಿ ಬಾಕಿ ಉಳಿಸ್ಕೊಡಿದೆ ಅಂತಬೋದು. ಜೊತೆಗೆ ಇನ್ನು ಯಾವ್ಯಾವ ನಿಗಮಕ್ಕೆ ಅಂದರೆ 4 ನಿಗಮಗಳು ಬರ್ತವೆ, KSRTC, BMTC, ವಾಯುವ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ. ಈ ಒಂದು 4 ನಿಗಮಗಳಿಗೆ ಸೇರಿ 1600 ಕೋಟಿ ಒಂದು ಬಾಕಿ ಉಳಿಸ್ಕೊಡಿದೆ ಅಂತಬೋದು. ಜೊತೆಗೆ ಇನ್ನು ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಕೋಟಿ ಅಂತ ನಾವು ನೋಡೋದಾದರೆ BMTCಗೆ ಒಂದು 280 ಕೋಟಿ ಒಂದು ರೂಪಾಯಿಯನ್ನು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ಅದೇ ರೀತಿ KSRTCಗೆ ಒಂದು 683 ಕೋಟಿ ರೂಪಾಯಿ ಒಂದು ಬಾಕಿ ಉಳಿಸ್ಕೊಂಡಿದೆ ಒಂದು ರಾಜ್ಯ ಸರ್ಕಾರ. ಜೊತೆಗೆ ವಾಯುವ್ಯ ಕರ್ನಾಟಕ ಈ ಒಂದು ಭಾಗಕ್ಕೆ ಒಂದು 394 ಕೋಟಿ ರೂಪಾಯಿ ಒಂದು ಬಾಕಿ ಉಳಿಸ್ಕೊಂಡಿದೆ. ಜೊತೆಗೆ ಕಲ್ಯಾಣ ಕರ್ನಾಟಕ KK ಭಾಗಕ್ಕೆ ಒಂದು 335 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಸೊ ಹೀಗಾಗಿ ಈ ಥರ ಒಂದು ಹಣ ಬಾಕಿ ಉಳಿಸ್ಕೊಂಡಿರೋ ಕಾರಣದಿಂದ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಶಕ್ತಿ ಯೋಜನೆ ಒಂದು ಮುನ್ನಡೆಸೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದಾ ಅನ್ನುವ ಪ್ರಶ್ನೆಗಳು ಎದುರಾಗ್ತವೆ. ಜೊತೆಗೆ ರಾಜ್ಯ ಸರ್ಕಾರ ಇದೇ ಥರ ಒಂದು ಟ್ರೆಂಡ್ ಮುಂದುವರಿಸ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಎಲ್ಲ ಸಾರಿಗೆ ನಿಗಮಗಳು ಒಂದು ಈ ಒಂದು ಶಕ್ತಿ ಯೋಜನೆ ಒಂದು ಸಮರ್ಪಕವಾಗಿ ಅನುಷ್ಠಾನ ಆಗಲಿ ಮತ್ತು ಸಮರ್ಪಕವಾಗಿ ಮುನ್ನಡೆಸೋದಕ್ಕೆ ಸ್ವಲ್ಪ ಸಮಸ್ಯೆ ಆಗುವ ಒಂದು ಲಕ್ಷಣಗಳು ಈಗಾಗಲೇ ಎಲ್ಲ ರೀತಿಯಲ್ಲಿ ಎದ್ದು ಕಾಣ್ತವೆ. ಕ್ಯಾಮ್ರಾಮ್ಯಾನ್ ವಿಶ್ವನಾಥ್ ಜೊತೆ ವಿನೋದ್ ಕಮ್ತಾರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.